ಆಷಾಢ ಮಾಸದ ಮಹತ್ವ. ಈ ಪವಿತ್ರ ತಿಂಗಳ ರಹಸ್ಯ ನಿಮಗೆ ಗೊತ್ತೇ? ಸೋಮವಾರದ ಶಿವಪೂಜೆಯಿಂದ ಅದೃಷ್ಟ ಬದಲಾಗುತ್ತದೆ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ಆಷಾಢ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದಾಗಿದೆ. ಈ ತಿಂಗಳು ಭಕ್ತಿ, ಜಪ, ಧ್ಯಾನ, ದಾನ ಮತ್ತು ಆತ್ಮಚಿಂತನೆಗೆ ವಿಶೇಷ ಮಹತ್ವ ಹೊಂದಿದೆ. ಮಳೆಗಾಲದ ಆರಂಭದೊಂದಿಗೆ ಬರುವ ಈ ಪವಿತ್ರ ಮಾಸವು ಪ್ರಕೃತಿಯಲ್ಲೂ ಹೊಸ ಚೈತನ್ಯವನ್ನು ಮೂಡಿಸುವಂತೆ ನಮ್ಮ ಜೀವನದಲ್ಲಿಯೂ ಆಧ್ಯಾತ್ಮಿಕ ಹೊಸ ಬೆಳವಣಿಗೆಯನ್ನು ತುಂಬುವ ಸಮಯವೆಂದು ಅನೇಕರು ನಂಬುತ್ತಾರೆ. ಆದರೆ ಆಷಾಢ ಮಾಸವನ್ನು ಏಕೆ ಇಷ್ಟು ವಿಶೇಷವಾಗಿ ಆಚರಿಸುತ್ತಾರೆ? ಈಗ ಈ ತಿಂಗಳಲ್ಲಿ ಬರುವ ಸೋಮವಾರಗಳಿಗೆ ಏಕೆ ಹೆಚ್ಚಿನ ಮಹತ್ವವಿದೆ? ಶಿವಪೂಜೆ ಹೇಗೆ ಮಾಡಬೇಕು? ಯಾವ ಮಂತ್ರಗಳನ್ನು ಜಪಿಸಬಹುದು? ಮನೆಯಲ್ಲಿ ಸರಳವಾಗಿ ಯಾವ ಪೂಜೆ ಮಾಡಬಹುದು? ಇವೆಲ್ಲವನ್ನು ಈ ವಿಶೇಷ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ತಿಳಿದುವ ವಿಷಯಗಳು: ಆಷಾಢ ಮಾಸದ ಮಹತ್ವ, ಆಧ್ಯಾತ್ಮಿಕ ಸಂದೇಶ, ಆಷಾಢ ಮಾಸದ ಸೋಮವಾರ, ಶಿವಪೂಜೆಯ ವಿಶೇಷ ಏನು, ಮನೆಯಲ್ಲಿ ಮಾಡುವ ಸರಳ ಪೂಜಾ ವಿಧಾನ ಯಾವುದು, ಜಪಿಸಬೇಕಾಗುವ ಮಂತ್ರಗಳು ಮತ್ತು ಸೂತ್ರಗಳು, ಆಷಾಢ ಏಕಾದಶಿ, ಗುರುಪೂರ್ಣಿಮಾ ಮತ್ತು ಆಷಾಢ ಅಮಾವಾಸ್ಯೆಯ ಮಹತ್ವ, ದಾನ, ಸೇವೆ ಮತ್ತು ಸತ್ಕರ್ಮಗಳ ಮಹತ್ವ. ಆಷಾಢ ಮಾಸವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸರಳ ಮಾರ್ಗವನ್ನು ನಾವು ತಿಳಿದುಕೊಳ್ಳೋಣ. ಆಷಾಢ ಮಾಸವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸರಳ ಮಾರ್ಗಗಳು. ಹಾಗಾದರೆ ಈ ಪವಿತ್ರ ಆಷಾಢ ಮಾಸದ ಮಹತ್ವವನ್ನು ಆರಂಭದಿಂದ ಕೊನೆಯವರೆಗೂ ತಿಳಿದುಕೊಳ್ಳೋಣ. ಆಷಾಢ ಮಾಸ ಎಂದರೇನು? ಎಂದು ಪಂಚಾಂಗದ ಪ್ರಕಾರ ಆಷಾಢ ಮಾಸವು ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದಾಗಿದೆ. ಈ ಮಾಸವು ಸಾಮಾನ್ಯವಾಗಿ ಮಳೆಗಾಲದ ಆರಂಭದೊಂದಿಗೆ ಬರುತ್ತದೆ. ಮಳೆಯ ಮೊದಲು ಹನಿಗಳು ಭೂಮಿಯ ಮೇಲೆ ತಂಪಾಗಿಸಿ ಹೊಸ ಚೈತ್ರವನ್ನು ನೀಡುವಂತೆ ಈ ಮಾಸವು ಮನುಷ್ಯನ ಮನಸ್ಸಿನಲ್ಲಿರುವ ಭಕ್ತಿ, ಶಾಂತಿ ಮತ್ತು ಆತ್ಮಚಿಂತನೆಯನ್ನು ಹೊಸ ಬೆಳಕನ್ನು ಮೂಡಿಸುತ್ತದೆ. ಭಾರತದ ವಿವಿಧ ಭಾಗಗಳಲ್ಲಿ ಆಷಾಢ ಮಾಸವನ್ನು ವಿಭಿನ್ನ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. ಆದರೆ ಎಲ್ಲ ಸಂಪ್ರದಾಯಗಳಲ್ಲಿಯೂ ಒಂದೇ ಸಂದೇಶ ಅಡಗಿದೆ: ದೇವರ ಸ್ಮರಣೆ, ಸತ್ಕರ್ಮ ಮತ್ತು ಸೇವೆ. ಈ ತಿಂಗಳಲ್ಲಿ ಅನೇಕ ಭಕ್ತರು ತಮ್ಮ ದಿನವನ್ನು ದೇವರ ಸ್ಮರಣೆಯೊಂದಿಗೆ ಆರಂಭಿಸುತ್ತಾರೆ. ಕೆಲವರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ, ಕೆಲವರು ಮನೆಯಲ್ಲೇ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಕೆಲವರು ದಾನ, ಅನ್ನಸಂತರ್ಪಣ ಮತ್ತು ಸೇವೆಯ ಮೂಲಕ ತಿಂಗಳನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ. ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವ. ಆಷಾಢ ಮಾಸವು ಕೇವಲ ಆಚರಣೆಯ ತಿಂಗಳಲ್ಲ, ಇದು ನಮ್ಮೊಳಗಿನ ಒಳ್ಳೆಯ ಗುಣಗಳನ್ನು ಬೆಳಗಿಸುವ ಸಮಯವೂ ಹೌದು. ಈ ತಿಂಗಳು ನಮಗೆ ಹೇಳುವ ಮುಖ್ಯ ಸಂದೇಶಗಳು: ಭಕ್ತಿ ನಮ್ಮ ಜೀವನಕ್ಕೆ ಶಾಂತಿ ತರುತ್ತದೆ, ಪ್ರಾರ್ಥನೆ ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತದೆ, ಸೇವೆ ಸಮಾಜವನ್ನು ಬೆಸೆಯುತ್ತದೆ ಮತ್ತು ಕ್ಷಮೆ ಮತ್ತು ವ್ಯಕ್ತಿತ್ವವನ್ನು ಉನ್ನತಗೊಳಿಸುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ಅನೇಕರು ಪ್ರತಿದಿನ ಸ್ವಲ್ಪ ಸಮಯವನ್ನು ಧ್ಯಾನ, ಜಪ ಅಥವಾ ಮೌನ ಪ್ರಾರ್ಥನೆಗೆ ನೀಡುತ್ತಾರೆ. ಆಷಾಢ ಮಾಸದ ಸೋಮವಾರ, ಶಿವಪೂಜೆ, ಮನೆಯಲ್ಲಿ ಮಾಡುವ ಸರಳ ಪೂಜಾ ವಿಧಾನ. ಇಂದಿನ ಭಾಗದಲ್ಲಿ ನಾವು ಆಷಾಢ ಮಾಸದ ಮಹತ್ವವನ್ನು ತಿಳಿದುಕೊಂಡೆವು. ಈಗ ಆಷಾಢ ಮಾಸದ ಸೋಮವಾರದಂದು ಮನೆಯಲ್ಲಿ ಹೇಗೆ ಸರಳವಾಗಿ ಶಿವಪೂಜೆ ಮಾಡಬಹುದು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಪೂಜೆಗೆ ಹೊರಗಿನ ಸಿದ್ಧತೆಗಿಂತ ಭಕ್ತಿ ಮತ್ತು ಶುದ್ಧ ಮನಸ್ಸು ಮುಖ್ಯ. ದೊಡ್ಡ ಪೂಜೆ ಸಾಮಗ್ರಿಗಳಿಗಿಂತ ನಿಷ್ಕಲ್ಮಶವಾದ ಭಾವನೆ ಅತ್ಯಂತ ಮಹತ್ವವಾಗಿದೆ. ಬೆಳಗಿನ ಸಿದ್ಧತೆ: ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ನಂತರ ಶಿವನ ಚಿತ್ರ ಅಥವಾ ಶಿವಲಿಂಗದ ಮುಂದೆ ದೀಪವನ್ನು ಹಚ್ಚಿ ದೀಪದ ಜ್ಯೋತಿ ಮತ್ತು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕು ಕಡೆಗೆ ಸಾಗುವ ಸಂಕೇತವಾಗಿದೆ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ಪೂಜೆಗೆ ಸಾಮಾನ್ಯವಾಗಿ ಬಳಸುವ ವಸ್ತುಗಳು: ಶುದ್ಧ ನೀರು, ಹಾಲು, ಪಂಚಾಮೃತ, ಬಿಲ್ವಪತ್ರ, ಬಿಳಿ ಅಥವಾ ಸುಗಂಧ ಹೂವುಗಳು, ಚಂದನ, ಕುಂಕುಮ, ಸಂಪ್ರದಾಯದಂತೆ ಧೂಪ, ದೀಪ, ತೆಂಗಿನಕಾಯಿ, ಹಣ್ಣುಗಳು, ನೈವೇದ್ಯ. ನಿಮ್ಮ ಮನೆಯಲ್ಲಿ ಲಭ್ಯವಿರುವ ವಸ್ತುಗಳಲ್ಲೂ ಭಕ್ತಿಯಿಂದ ಪೂಜೆ ಮಾಡಬಹುದು. ಅಭಿಷೇಕ ಮಾಡುವ ವಿಧಾನ: ಮೊದಲು ಶಿವನನ್ನು ಧ್ಯಾನಿಸಿ ನಂತರ ಶಿವಲಿಂಗಕ್ಕೆ ಶುದ್ಧ ನೀರು ನಿಧಾನವಾಗಿ ಅರ್ಪಿಸಿ. ಸಂಪ್ರದಾಯದಂತೆ ಬಯಸಿದರೆ ಹಾಲು ಅಥವಾ ಪಂಚಾಮೃತದಿಂದ ಅಭಿಷೇಕ ಮಾಡಬಹುದು. ಅಭಿಷೇಕದ ನಂತರ ಮತ್ತೆ ಸ್ವಲ್ಪ ಶುದ್ಧ ನೀರನ್ನು ಅರ್ಪಿಸಿ ನಂತರ ಬಿಲ್ವಪತ್ರೆ ಮತ್ತು ಹೂಗಳನ್ನು ಸಮರ್ಪಿಸಿ. ಇದರ ಬಳಿಕ ದೀಪ ಮತ್ತು ಧೂಪವನ್ನು ತೋರಿಸಿ ಆರತಿ ಮಾಡಿ ಜಪಿಸಬಹುದು. ಮಂತ್ರಗಳು: ಪೂಜೆಯ ಸಮಯದಲ್ಲಿ ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಬಹುದು. ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರ ಶಿವನ ಸ್ಮರಣೆಗೆ ಪ್ರಸಿದ್ಧವಾಗಿದೆ. ಸಾಧ್ಯವಾದರೆ ಶಿವಾಷ್ಟಕ, ಲಿಂಗಾಷ್ಟಕ ಅಥವಾ ಮೃತ್ಯುಂಜಯ ಮಂತ್ರವನ್ನು ಪಠಿಸಬಹುದು ಅಥವಾ ಶ್ರದ್ಧೆಯಿಂದ ಕೇಳಬಹುದಾದ ಮಂತ್ರ. ಜಪ ಮಾಡುವಾಗ ಮನಸ್ಸನ್ನು ಶಾಂತವಾಗಿ ಇಟ್ಟು ದೇವರ ಸ್ಮರಣೆಯನ್ನು ಇರಲು ಪ್ರಯತ್ನಿಸುತ್ತದೆ.
ಪ್ರಾರ್ಥನೆ. ಪೂಜೆ ಮುಗಿದ ನಂತರ ನಿಮ್ಮ ಕುಟುಂಬದ ಕ್ಷೇಮ, ಉತ್ತಮ ಆರೋಗ್ಯ ಮತ್ತು ಲೋಕದ ಶಾಂತಿಗಾಗಿ ಪ್ರಾರ್ಥಿಸಿ. ಸ್ನೇಹಿತರೆ, ಕೇವಲ ನಮ್ಮ ಅಗತ್ಯಗಳಿಗೆ ಪ್ರಾರ್ಥಿಸುವುದಲ್ಲ, ಎಲ್ಲರ ಒಳಿತನ್ನು ಹಾರೈಸುವುದು. ಪೂಜೆಯ ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಸಾಧ್ಯವಾದರೆ ಆ ದಿನ ಒಳ್ಳೆಯ ಕೆಲಸವೊಂದನ್ನು ಮಾಡಿ, ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಪಕ್ಷಿಗಳಿಗೆ ನೀರನ್ನು ಇಡುವುದು ಅಥವಾ ಒಂದು ಗಿಡ ನೆಡುವುದು ಕೂಡ ಆಧ್ಯಾತ್ಮಿಕ ಜೀವನದ ಒಂದು ಸುಂದರ ಭಾಗವಾಗಿದೆ. ಆಷಾಢ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು ಮತ್ತು ಅವುಗಳ ಮಹತ್ವ. ಆಷಾಢ ಮಾಸವು ಕೇವಲ ಒಂದು ಪವಿತ್ರ ತಿಂಗಳಷ್ಟೇ ಅಲ್ಲ, ಅನೇಕ ಮಹತ್ವದ ಆಚರಣೆಗಳು ಮತ್ತು ಹಬ್ಬಗಳನ್ನು ಒಳಗೊಂಡಿರುವ ಆಧ್ಯಾತ್ಮಿಕ ಕಾಲವಾಗಿದೆ. ಈ ತಿಂಗಳಿನಲ್ಲಿ ಬರುವ ಪ್ರತಿಯೊಂದು ಹಬ್ಬವು ಭಕ್ತಿ, ಕೃತಜ್ಞತೆ ಮತ್ತು ಸತ್ಕರ್ಮದ ಸಂದೇಶವನ್ನು ನೀಡುತ್ತದೆ. ಈಗ ಒಂದೊಂದಾಗಿ ಅವುಗಳ ಮಹತ್ವವನ್ನು ತಿಳಿದುಕೊಳ್ಳೋಣ. ಆಷಾಢ ಮಾಸದ ಸೋಮವಾರ. ಆಷಾಢ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರವು ಶಿವಭಕ್ತರಿಗೆ ವಿಶೇಷವಾಗಿ ಈ ದಿನ ಅನೇಕರು ಬೆಳಗ್ಗೆ ಶಿವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ಕೆಲವರ ಮನೆಯಲ್ಲಿ ಶಿವಪೂಜೆ, ಶಿವಭಜನೆ ಮತ್ತು ಮಂತ್ರ ಜಪ ಮಾಡುತ್ತಾರೆ. ಸೋಮವಾರದ ಪೂಜೆಯ ಪ್ರಮುಖ ಉದ್ದೇಶ ಪರಮಶಿವನ ಸ್ಮರಣೆ, ಮನಸ್ಸಿಗೆ ಏಕಾಗ್ರತೆ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳುತ್ತದೆ. ಆಷಾಢ ಏಕಾದಶಿ. ಆಷಾಢ ಮಾಸದ ಅತ್ಯಂತ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಆಷಾಢ ಏಕಾದಶಿ. ಈ ದಿನ ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಅನೇಕ ಭಕ್ತರು ಉಪವಾಸ ಅಥವಾ ನಿಮಿತ್ತ ಆಹಾರ ಸೇವಿಸಿ ವಿಷ್ಣು ಸ್ಮರಣೆ ಮಾಡುತ್ತಾರೆ. ಭಜನೆ ಮತ್ತು ಪ್ರಾರ್ಥನೆ ಕೂಡ ಮಾಡುತ್ತಾರೆ. ಈ ದಿನ ಆತ್ಮ ಸಂಯಮ, ಭಕ್ತಿ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಬಲಪಡಿಸುವ ದಿನವೆಂದು ಪರಿಗಣಿಸಲಾಗಿದೆ. ಗುರುಪೂರ್ಣಿಮಾ. ಆಷಾಢ ಮಾಸದಲ್ಲಿ ಬರುವ ಗುರುಪೂರ್ಣಿಮಾ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಗೌರವಧನವಾಗಿದೆ. ಜೀವನದಲ್ಲಿ ಜ್ಞಾನ, ಮೌಲ್ಯಗಳು ಮತ್ತು ಸರಿಯಾದ ಮಾರ್ಗವನ್ನು ತೋರಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಇದು. ಗುರು ಎಂದರೆ ಕೇವಲ ಶಾಲೆಯ ಶಿಕ್ಷಕರಲ್ಲ, ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿದ ಪ್ರತಿಯೊಬ್ಬರೂ ನಮ್ಮ ಗುರುಗಳೇ. ಈ ದಿನ ಅನೇಕರು ತಮ್ಮ ಗುರುಗಳನ್ನು ಸ್ಮರಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಆಷಾಢ ಅಮಾವಾಸ್ಯೆ. ಆಷಾಢ ಮಾಸದ ಅಮಾವಾಸ್ಯೆಯು ಅನೇಕ ಕುಟುಂಬಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಕೆಲವರು ತಮ್ಮ ಕುಟುಂಬದ ಸಂಪ್ರದಾಯದಂತೆ ಪೂಜೆ ಮಾಡುತ್ತಾರೆ, ಕೆಲವರು ಹಿರಿಯರನ್ನು ಸ್ಮರಿಸುತ್ತಾರೆ, ಕೆಲವರು ಧ್ಯಾನ ಮತ್ತು ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಈ ದಿನ ಆಚರಣೆಗಳು ಪ್ರದೇಶ ಮತ್ತು ಕುಟುಂಬ ಸಂಪ್ರದಾಯದ ಅನುಗುಣವಾಗಿ ಬದಲಾಗಬಹುದು. ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಆಷಾಢ ಮಾಸದಲ್ಲಿ ಅನೇಕ ಶಿವ ದೇವಾಲಯಗಳು, ವಿಷ್ಣು ದೇವಾಲಯಗಳು, ದೇವಿ ದೇವರು ವಿಶೇಷ ಪೂಜೆಗಳು ನಡೆಯುತ್ತವೆ. ಅಭಿಷೇಕ, ಅಲಂಕಾರ, ಭಜನೆ, ಪಾರಾಯಣ ಮತ್ತು ಆರತಿಗಳ ಮೂಲಕ ದೇವರ ಆರಾಧನೆ ನಡೆಯುತ್ತದೆ. ದೇವಾಲಯಕ್ಕೆ ಭೇಟಿ ನೀಡುವಾಗ ಶಾಂತವಾಗಿ ನಡೆದುಕೊಳ್ಳುವುದು, ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ಇತರ ಭಕ್ತರಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಆಷಾಢ ಮಾಸದ ಆಧ್ಯಾತ್ಮಿಕ ಸಂದೇಶ. ಸ್ನೇಹಿತರೆ, ಆಷಾಢ ಮಾಸ ಎಲ್ಲ ಆಚರಣೆಗಳ ಒಂದು ವಿಶೇಷವನ್ನು ಹೇಳುತ್ತದೆ. ಭಕ್ತಿ ನಮ್ಮ ಹೃದಯದಲ್ಲಿರಬೇಕು. ದೇವರ ಆರಾಧನೆ ಜೊತೆಗೆ ನಮ್ಮ ಜೀವನದಲ್ಲಿಯೂ ಪ್ರಾಮಾಣಿಕತೆ, ದಯೆ, ಸಹನೆ ಮತ್ತು ಸೇವಾ ಮನೋಭಾವ ಇರಬೇಕು. ಕುಟುಂಬದಲ್ಲಿ ಪ್ರೀತಿ ಬೆಳೆಸುವುದು, ಸಮಾಜಕ್ಕೆ ಸಹಾಯ ಮಾಡುವುದು ಮತ್ತು ಪ್ರಕೃತಿಯನ್ನು ಕಾಪಾಡುವುದು ಸಹ ಆಧ್ಯಾತ್ಮಿಕ ಜೀವನದ ಭಾಗವೇ ಆಗಿದೆ. ಆಷಾಢ ಮಾಸದ ಆಧ್ಯಾತ್ಮಿಕ ಸಂದೇಶ. ಸ್ನೇಹಿತರೆ, ಆಷಾಢ ಮಾಸದ ಎಲ್ಲ ಆಚರಣೆಗಳು ಒಂದೇ ವಿಷಯವನ್ನು ಹೇಳುತ್ತವೆ. ಭಕ್ತಿ ನಮ್ಮ ಹೃದಯದಲ್ಲಿರಬೇಕು. ದೇವರ ಆರಾಧನೆ ಜೊತೆಗೆ ನಮ್ಮ ಜೀವನದಲ್ಲಿಯೂ ಪ್ರಾಮಾಣಿಕತೆ, ದಯೆ, ಸಹನೆ ಮತ್ತು ಸೇವಾ ಮನೋಭಾವ ಇರಬೇಕು. ಕುಟುಂಬದಲ್ಲಿ ಪ್ರೀತಿ ಬೆಳೆಸುವುದು, ಸಮಾಜಕ್ಕೆ ಸಹಾಯ ಮಾಡುವುದು ಮತ್ತು ಪ್ರಕೃತಿಯನ್ನು ಕಾಪಾಡುವುದು ಸಹ ಆಧ್ಯಾತ್ಮಿಕ ಜೀವನದ ಭಾಗವಾಗಿದೆ. ಆಷಾಢ ಮಾಸದಲ್ಲಿ ದಾನ, ಸೇವೆ, ಜಪ ಮತ್ತು ಜೀವನದ ಆಧ್ಯಾತ್ಮಿಕ ಸಂದೇಶ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಆಷಾಢ ಮಾಸದ ಮಹತ್ವ, ಸೋಮವಾರದ ಶಿವಪೂಜೆ ಮತ್ತು ಈ ತಿಂಗಳ ಪ್ರಮುಖ ಹಬ್ಬಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಈ ಪವಿತ್ರ ಮಾಸದಲ್ಲಿ ದಾನ ಮಾಡುವುದು, ಸೇವೆ ಮತ್ತು ಜಪ, ಸತ್ಕರ್ಮಗಳ ಮಹತ್ವವನ್ನು ತಿಳಿದುಕೊಳ್ಳೋಣ. ಆಷಾಢ ಮಾಸದಲ್ಲಿ ದಾನದ ಮಹತ್ವ. ನಮ್ಮ ಸಂಸ್ಕೃತಿಯಲ್ಲಿ ದಾನವನ್ನು ಕೇವಲ ವಸ್ತು ಕೊಡುವ ಕಾರ್ಯವೆಂದು ನೋಡುವುದಲ್ಲ, ಅದು ಕರುಣೆ, ಹಂಚಿಕೆ ಮತ್ತು ಮಾನವೀಯದ ಸಂಕೇತವಾಗಿದೆ. ಆಷಾಢ ಮಾಸದಲ್ಲಿ ಅನೇಕರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡುತ್ತಾರೆ. ಸಾಧ್ಯವಾದರೆ ಹಸಿದವರಿಗೆ ಅನ್ನದಾನ ಮಾಡಿ, ಅಗತ್ಯವಿರುವವರಿಗೆ ಬಟ್ಟೆ ನೀಡಿ, ಬಡ ಮಕ್ಕಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿ, ಪಕ್ಷಿಗಳಿಗೆ ನೀರು ನೀಡಿ, ಒಂದು ಗಿಡವನ್ನು ನೆಟ್ಟು ಅದರ ಆರೈಕೆ ಮಾಡಿ. ಸಣ್ಣ ಸೇವೆಯೂ ಸಹ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಸ್ನೇಹಿತರೆ, ಸೇವೆ ಶ್ರೇಷ್ಠ ಪೂಜೆ ಅಲ್ಲವೇ? ದೇವರ ಆರಾಧನೆ ಜೊತೆಗೆ ಜೀವಿಗಳ ಸಹಾಯ ಮಾಡುವುದು ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಸಂದೇಶವಾಗಿದೆ. ಮನೆಯ ಹಿರಿಯರನ್ನು ಗೌರವಿಸುವುದು, ಪೋಷಕರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು, ನೆರೆಹೊರೆಯವರೊಂದಿಗೆ ಅಗತ್ಯವಿದ್ದಾಗ ಸಹಾಯ ಮಾಡುವುದು, ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸುವುದು ಇವೆಲ್ಲವೂ ಸೇವೆಯ ರೂಪವೇ ಆಗಿದೆ. ಆಷಾಢ ಮಾಸವು ನಮಗೆ ಭಕ್ತಿಯ ಜೊತೆಗೆ ಮಾನವೀಯತೆಯೂ ಕೂಡ ಇರಬೇಕು ಎಂದು ನೆನಪಿಸುತ್ತದೆ. ಈ ತಿಂಗಳಿನಲ್ಲಿ ಜಪಿಸಬಹುದಾದ ಸೂತ್ರಗಳು.
ಆಷಾಢ ಮಾಸದಲ್ಲಿ ಅನೇಕ ಭಕ್ತರು ತಮ್ಮ ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾರೆ. ಶಿವಭಕ್ತರು ಓಂ ನಮಃ ಶಿವಾಯ, ಶಿವಾಷ್ಟಕ, ಲಿಂಗಾಷ್ಟಕ, ಮಹಾಮೃತ್ಯುಂಜಯ ಮಂತ್ರ ಇತ್ಯಾದಿಗಳನ್ನು ಭಕ್ತಿಯಿಂದ ಜಪಿಸುತ್ತಾರೆ ಅಥವಾ ಕೇಳುತ್ತಾರೆ. ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮ, ದೇವಿ ಭಕ್ತರು ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಸೂತ್ರಗಳನ್ನು ಪಠಿಸುತ್ತಾರೆ. ಯಾವ ಮಂತ್ರವನ್ನು ಜಪಿಸಿದರೂ ಮುಖ್ಯವಾದದ್ದು ಭಕ್ತಿ ಮತ್ತು ಏಕಾಗ್ರತೆ ಮುಖ್ಯವಾಗಿರುತ್ತದೆ. ಆಷಾಢ ಮಾಸದಲ್ಲಿ ಬಳಸಬೇಕಾದ ಉತ್ತಮ ಗುಣಗಳು. ಈ ಪವಿತ್ರ ತಿಂಗಳಲ್ಲಿ ನಮ್ಮೊಳಗೆ ಬೆಳೆಸಬೇಕಾದ ಕೆಲವು ಉತ್ತಮ ಗುಣಗಳು ಅಂದರೆ ಸತ್ಯವಂತಿಕೆ, ವಿನಯ, ಸಹನೆ, ದಯೆ, ಕ್ಷಮೆ, ಕೃತಜ್ಞೆ, ಪ್ರಾಮಾಣಿಕತೆ. ಈ ಗುಣಗಳು ಜೀವನವನ್ನು ಸುಂದರವಾಗಿ ಗೊಳಿಸುತ್ತದೆ. ಕುಟುಂಬದಲ್ಲಿ ಆಧ್ಯಾತ್ಮಿಕ ವಾತಾವರಣ. ಆಷಾಢ ಮಾಸದಲ್ಲಿ ಕುಟುಂಬದವರು ಒಟ್ಟಾಗಿ ಕೆಲವು ನಿಮಿಷಗಳಾದರೂ ಪ್ರಾರ್ಥನೆ ಮಾಡಿದರೆ ಉತ್ತಮ ಅಭ್ಯಾಸ ಬೆಳೆಸುತ್ತದೆ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಹಬ್ಬಗಳು ಮತ್ತು ದೇವರ ಕಥೆಗಳನ್ನು ಪರಿಚಯಿಸಬಹುದು. ಹಿರಿಯರ ಆಶೀರ್ವಾದ ಪಡೆಯಬಹುದು. ಈ ರೀತಿ ಸಣ್ಣ ಸಂಪ್ರದಾಯಗಳು ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಆಷಾಢ ಮಾಸದ ಜೀವನದ ಸಂದೇಶ. ಸ್ನೇಹಿತರೆ, ಆಷಾಢ ಮಾಸ ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ, ಒಳ್ಳೆಯ ಮಾತನಾಡುವುದು, ಇತರರಿಗೆ ಗೌರವ ಕೊಡುವುದು, ಪ್ರಕೃತಿಯನ್ನು ಪ್ರೀತಿಸುವುದು, ಸತ್ಯದ ಮಾರ್ಗದಲ್ಲಿ ನಡೆಯುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು. ಇವೆಲ್ಲವೂ ಆಧ್ಯಾತ್ಮಿಕ ಜೀವನದ ಭಾಗಗಳೇ ಆಗಿವೆ. ದೇವರನ್ನು ಪ್ರೀತಿಸುವವರ ಜೊತೆಗೆ ದೇವರು ಸೃಷ್ಟಿಸಿದ ಈ ಜಗತ್ತನ್ನು ಪ್ರೀತಿಸೋಣ. ಆಷಾಢ ಮಾಸದ ಪೌರಾಣಿಕ ಮಹತ್ವ. ದೇವಶಯನಿ ಏಕಾದಶಿ ಆರಂಭವಾಗುವ ಚತುರ್ಮಾಸ. ಆಷಾಢ ಮಾಸದ ಮಹತ್ವವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿರುವ ಒಂದು ಪ್ರಮುಖ ಸಂಪ್ರದಾಯವಾದವನ್ನು ತಿಳಿದುಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಚತುರ್ಮಾಸ ಆರಂಭವಾಗುತ್ತದೆ ಎಂದು ಅನೇಕ ವೈಷ್ಣವ ಸಂಪ್ರದಾಯಗಳು ನಂಬುತ್ತವೆ. ಚತುರ್ಮಾಸ ಎಂದರೆ 4 ಪವಿತ್ರ ತಿಂಗಳನ್ನು ಆಧ್ಯಾತ್ಮಿಕ ಅವಧಿ. ಈ ಸಮಯದಲ್ಲಿ ಅನೇಕ ಸಾಧು ಸಂತರು ಒಂದೇ ಸ್ಥಳದಲ್ಲಿ ನೆಲೆಸಿ ಧರ್ಮದ ಉಪದೇಶ, ಪಾರಾಯಣ, ಭಜನೆ ಮತ್ತು ನಡೆಸುವ ಸಂಪ್ರದಾಯವಿದೆ. ಈ ಅವಧಿಯಲ್ಲಿ ಭಕ್ತರು ತಮ್ಮ ಜೀವನದಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುವ ಪ್ರಯತ್ನಿಸುತ್ತಾರೆ. ಕೆಲವರು ಒಂದು ಕೆಟ್ಟ ಅಭ್ಯಾಸವನ್ನು ಬಿಡುವ ಸಂಕಲ್ಪ ಮಾಡುತ್ತಾರೆ. ಕೆಲವರು ಪ್ರತಿದಿನ ದೇವರ ಸ್ಮರಣೆ ಮಾಡುವ ವ್ರತ ಕೈಗೊಳ್ಳುತ್ತಾರೆ. ಇನ್ನು ಕೆಲವರು ಧ್ಯಾನ ಮತ್ತು ದಾನ ಸೇವೆಗೆ ಹೆಚ್ಚು ಸಮಯ ಮೀಸಲಿಡುತ್ತಾರೆ. ಮಳೆಗಾಲ ಮತ್ತು ಆಧ್ಯಾತ್ಮಿಕತೆ. ಆಷಾಢ ಮಾಸವು ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಹೊಲಗಳಿಗೆ ಮಳೆ ಜೀವ ನೀಡುವಂತೆ ಭಕ್ತಿ ನಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ ಎಂಬ ಸುಂದರ ಸಂದೇಶವನ್ನು ನಮ್ಮ ಸಂಸ್ಕೃತಿ ಸಾರುತ್ತದೆ. ಮಳೆಯ ಹನಿಗಳು ಭೂಮಿಯನ್ನು ಹಸಿರಾಗಿಸುವಂತೆ ಒಳ್ಳೆಯ ಆಲೋಚನೆಗಳು ನಮ್ಮ ಜೀವನವನ್ನು ಹಸನಾಗಿಸುತ್ತದೆ. ಆಷಾಢ ಮಾಸದಲ್ಲಿ ಕುಟುಂಬದೊಂದಿಗೆ ಮಾಡಬಹುದಾದ ಆಧ್ಯಾತ್ಮಿಕ ಅಭ್ಯಾಸಗಳು. ಈ ಪವಿತ್ರ ಮಾಸದಲ್ಲಿ ಕುಟುಂಬದವರು ಒಟ್ಟಾಗಿ ಪ್ರತಿದಿನ ಕೆಲವು ನಿಮಿಷ ದೇವರ ಸ್ಮರಣೆ ಮಾಡಬಹುದು. ವಾರದಲ್ಲಿ ಒಂದು ದಿನ ಶಿವ ಅಥವಾ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಬಹುದು. ಮಕ್ಕಳಿಗೆ ನಮ್ಮ ಹಬ್ಬಗಳ ಬಗ್ಗೆ, ಸಂಸ್ಕೃತಿಯ ಮಹತ್ವವನ್ನು ತಿಳಿಸಬಹುದು. ಒಂದು ಗಿಡ ನೆಟ್ಟಿ ಅದರ ಆರೈಕೆ ಮಾಡುವ ಸಂಕಲ್ಪ ಮಾಡಬಹುದು. ಅಗತ್ಯವಿರುವವರಿಗೆ ಸಹಾಯ, ಆಹಾರ, ಸೇವೆಯನ್ನು ಮಾಡಬಹುದು. ಈ ಸರಳ ಅಭ್ಯಾಸಗಳು ಕುಟುಂಬದಲ್ಲಿ ಒಗ್ಗಟ್ಟು, ಸಂತೋಷವನ್ನು ಹೆಚ್ಚಿಸುವ ಸಹಕಾರಿಯಾಗುತ್ತದೆ. ಸ್ನೇಹಿತರೆ, ಆಷಾಢ ಮಾಸವು ನಮಗೆ ಕೇವಲ ಪೂಜೆ ಮಾಡುವುದನ್ನು ಮಾತ್ರ ಕಲಿಸುವುದಲ್ಲ. ಇದು ನಮಗೆ ಭಕ್ತಿ, ಸೇವೆ, ದಯೆ, ಸತ್ಯ, ಕೃತಜ್ಞತೆ ಮತ್ತು ಪ್ರಕೃತಿಯ ಮೇಲಿನ ಗೌರವ ಎಂಬುದು ಶಾಶ್ವತ ಮೌಲ್ಯಗಳನ್ನು ನೆನಪಿಸುತ್ತದೆ. ಈ ಪವಿತ್ರ ತಿಂಗಳಲ್ಲಿ ಪ್ರತಿದಿನ ಸ್ವಲ್ಪ ಸಮಯವನ್ನು ಪ್ರಾರ್ಥನೆಗೆ, ಸ್ವಲ್ಪ ಸಮಯವನ್ನು ಕುಟುಂಬಕ್ಕೆ ಮತ್ತು ಸ್ವಲ್ಪ ಸಮಯವನ್ನು ಸಮಾಜದ ಸೇವೆಗೆ ಮೀಸಲಿಡೋಣ. ಅದೇ ರೀತಿ ಪವಿತ್ರ ಮಾಸವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸುಂದರ ಮಾರ್ಗವಾಗಿದೆ. ಪರಮಶಿವನ ಮತ್ತು ಶ್ರೀಹರಿಯ ಆಶೀರ್ವಾದ ನಿಮ್ಮ ಹಾಗೂ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ಹರ್ ಹರ್ ಮಹಾದೇವ್. ಜೈ ಹನುಮಾನ್, ಜೈ ಶ್ರೀರಾಮ್. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಆಧ್ಯಾತ್ಮಿಕ ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಬೈ ಬಾಯ್. ಟೇಕ್ ಕೇರ್.